ಮನಿ ಡಬಲ್ ಮಾಡ್ತೀವಿ ಅನ್ನುವಂತ ಹೆಸರಿನಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿರುವಂತ ಘಟನೆ ಈಗ ನಡೆದಿದೆ. ಟೆಕ್ನಾಲಜಿ ಬದಲಾಗ್ತಾ ಇದೆ. ಈ ಹಿಂದೆ ಮಾಡಿದಂತ ಮೋಸ ಮತ್ತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಈ ವಂಚಕರು ಹೊಸ ಜಾಲವೊಂದನ್ನ ಮಾಡ್ತಾ ಇದ್ದಾರೆ. ಅದು ಎಐ ರೋಬೋಟ್ ಟ್ರೇಡಿಂಗ್ ಮಾಡ್ತೀವಿ ಅಂತ ಹೆಸರಿನಲ್ಲಿ ವಂಚನೆ ಮಾಡಿರುವಂತ ಆರೋಪ. ಅದು 100,000 ಅಲ್ಲ, ಕೋಟಿ ಕೋಟಿ ವಂಚನೆ ನಡೆದಿರೋದು. ರಾಜೇಶ್ ಕಾಮತ್, ಮಧು, ನಾಗೇಶಪ್ಪ ವಿರುದ್ಧ ಈಗ ಆರೋಪ ಕೇಳಿ ಬಂದಿದೆ. ಕಳೆದ 2-3 ವರ್ಷಗಳಿಂದ ಈ ಮೋಸದ ಜಾಲ ವಿಸ್ತರಿಸಿದೆ. ಈಗ ಕೋಟಿ ಕೋಟಿ ವಂಚನೆ ಮಾಡಿದ್ದಾರೆ. ಸಾರ್ವಜನಿಕರಿಂದ ಲಕ್ಷ ಲಕ್ಷ ಹಣ ಹೂಡಿಕೆ ಮಾಡಿಸಿಕೊಳ್ತಾರೆ. ಅದು ಎಐ ರೋಬೋಟ್ ಟ್ರೇಡಿಂಗ್ ಮಾಡ್ತೀವಿ ನಾವು ಅನ್ನುವಂಥದ್ದನ್ನ ಹೇಳಿ ನಂಬಿಸಿ ಹೂಡಿಕೆ ಮಾಡಿಸಿಕೊಂಡು ಜನರಿಗೆ ಮೋಸ ಮಾಡಿದ್ದಾರೆ. ರಾಜ್ಯ ಸೇರಿದಂತೆ ವಿದೇಶಗಳಲ್ಲೂ ಕೂಡ ಈ ಹೂಡಿಕೆ ಮಾಡಿರೋ ನಿಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ಚೈನ್ ಲಿಂಕ್ ಸಿಸ್ಟಮ್ ಅಲ್ಲಿ ಮಾಡ್ತಾ ಇದ್ದಾರೆ. ಈ ಮೋಸ ಸುಮಾರು 50 ಜನ ಈ ಮೋಸದ ಜಾಲದಲ್ಲಿ ಕಾರ್ಯಾಚರಣೆ ಕೂಡ ಮಾಡ್ತಿದ್ದಾರೆ. 200 ದಿನದಲ್ಲಿ ಮನಿ ಡಬ್ಲಿಂಗ್ ಮಾಡ್ತೀವಿ ಅಂತ ಹೇಳಿ ವಂಚನೆ ಮಾಡಿರೋದು. ಚೈನ್ ಲಿಂಕ್ ಕಂಪನಿಯ ಮಾದರಿಯಲ್ಲಿ ಈ ವಂಚನೆಯ ಜಾಲ ಇದೆ. ಏಜೆಂಟ್ಗಳನ್ನ ನೇಮಿಸಿಕೊಂಡಿದ್ದಾರೆ. ಸುಮಾರು 50 ಜನ ಕೆಲಸ ಮಾಡ್ತಾರೆ. ಒಂದು ರೀತಿಯಲ್ಲಿ ಕಂಪನಿಯ ರೀತಿಯಲ್ಲೇ ನಡೆಯುತ್ತೆ. ಯಾರಿಗೂ ಕೂಡ ಅನುಮಾನ ಬರೋದಿಲ್ಲ ಇದು ಕಂಪನಿ ಅಲ್ಲ, ಅಥವಾ 50 ಜನರನ್ನ ಯಾರಾದ್ರೂ ಮೋಸ ಮಾಡೋದಕ್ಕೆ ಸೇರಿಸಿಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವಂತ ಅನುಮಾನಗಳು ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಮೂಡುತ್ತೆ. ಹಾಗಾಗಿ ನಂಬಿ ಹೂಡಿಕೆ ಮಾಡಿದ್ದಾರೆ. ಎಐ ರೋಬೋಟ್ ಟ್ರೇಡಿಂಗ್ ಏನೋ ಮಾಡ್ತಾರಂತೆ, 200 ದಿನದಲ್ಲಿ ಮನಿ ಡಬಲ್ ಆಗತ್ತಂತೆ ಅನ್ನುವಂತಹ ನಿಟ್ಟಿನಲ್ಲಿ ಹೂಡಿಕೆ ಮಾಡಿಸಿಕೊಂಡಿದ್ದಾರೆ. ದುಬೈನಲ್ಲೂ ಕಚೇರಿ ತೆರೆದು ಅಲ್ಲೂ ನೆಟ್ವರ್ಕ್ ಬಿಸಿನೆಸ್ ನೆಪದಲ್ಲಿ ಮೋಸ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಗಳನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಈ ಕಾಲ ಬದಲಾದಂತೆ ಅನೇಕ ರೀತಿಯ ಮೋಸದ ಜಾಲಗಳು ಕೂಡ ಬದಲಾಗ್ತಾ ಇರೋದನ್ನು ಗಮನಿಸ್ತಾ ಇದೀವಿ. ಈಗ ಎಐ ಟ್ರೇಡಿಂಗ್ ಮಾಡ್ತೀವಿ ಅಂತ ಮೋಸ ಮಾಡಿದ್ದಾರೆ. ಯಾವ ರೀತಿ ನೆಟ್ವರ್ಕ್ ಮಾಡ್ಕೊಂಡಿದ್ರು, ಯಾರಿವರು ಅಸಲಿಗೆ, ಎಲ್ಲಿಯವರು, ಜೊತೆಗೆ ಎಲ್ಲೆಲ್ಲಿ ಯಾರ್ಯಾರಿಗೆ ಎಷ್ಟು ಕೋಟಿ ವಂಚನೆ ಮಾಡಿದ್ದಾರೆ, ಏನೇನು ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಈಗಾಗಲೇ ಏನು ಹಲವು ಕೋಟಿವರೆಗೂ ಕೂಡ ಇವರು ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಈಗ ಬೇಸಿಕ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಯಾವ ರೀತಿ ಇದು ವ್ಯವಹಾರ ನಡೆಯುತ್ತೆ ಅಂತ ಹೇಳಿದ್ರೆ, ಒಬ್ಬನನ್ನ ಒಂದು ಮೊದಲಿಗೆ ಬರ್ತಾರೆ, ನೀನು ಹೂಡಿಕೆ ಮಾಡು, ನಿನ್ನಿಂದ ಮತ್ತೊಬ್ಬನನ್ನ ಕರೆತಂದ್ರೆ ಆತ ಕೊಡುವಂತಹ ಹಣದಲ್ಲಿ ನಿನ್ಗೆ ಇಷ್ಟು ಕಮಿಷನ್ ಅನ್ನು ಕೊಡ್ತೀನಿ, ಅಂದ್ರೆ ನೀವು ಎಷ್ಟು ಜನರನ್ನ ಕರ್ಕೊಂಡು ಬರ್ತೀರೋ ಅಷ್ಟರ ಮಟ್ಟಿಗೆ ನಿಮ್ಗೆ ಕಮಿಷನ್ ನೀಡುವಂತಹ ಮುಖಾಂತರ ನಿಮಗೆ ಆ ಒಂದು ಹಣವನ್ನ ನೀಡ್ತೀವಿ ಅಂತ ಹೇಳಿ. ಅಂದ್ರೆ ಒಬ್ಬ ಮತ್ತೊಬ್ಬನ ಕರ್ಕೊಂಡು ಬರ್ತಾನೆ, ಮತ್ತೊಬ್ಬ ಇನ್ನೊಬ್ಬನ ಕರ್ಕೊಂಡು ಬಂದು ಈ ಒಂದು ಕಂಪನಿಯಲ್ಲಿ ಹೂಡಿಕೆ ಮಾಡುವಂತಹ ಒಂದು ಕೆಲಸಗಳನ್ನ, ಅಂದ್ರೆ ಈ ರೀತಿಯಾದಂತಹ ಒಂದು ಚೈನ್ ಲಿಂಕ್ ಮಾಡುವಂತಹ ಮುಖಾಂತರ ಹೆಚ್ಚು ಕಡಿಮೆ 50ಕ್ಕೂ ಹೆಚ್ಚು ಜನರಿಂದ ಈತ ಒಂದು ಹೂಡಿಕೆಯನ್ನು ಮಾಡ್ತಾರೆ. ನಂತರ 200 ದಿನಗಳ ಬಳಿಕ ಈ ಒಂದು ನಿಮಗೆ ಸಂಪೂರ್ಣವಾದಂತಹ ಹಣವನ್ನ ನಿಮಗೆ ರಿಟರ್ನ್ ಕೊಡ್ತೀನಿ ಮತ್ತು ಅದಕ್ಕೆ ಡಬಲ್, ಅಂದ್ರೆ ನೀವು 50 ರೂಪಾಯಿ ಹಾಕಿದ್ರೆ 100 ರೂಪಾಯಿ, ಅಂದ್ರೆ ಡಬಲ್ ಮಾಡಿ ಹಣವನ್ನ 200 ದಿನಗಳಲ್ಲಿ ನಿಮಗೆ ಕೊಡ್ತೀವಿ ಅಂತ ಹೇಳಿ ಈ ಒಂದು ಭರವಸೆಯನ್ನು ನೀಡ್ತಾನೆ. ಹೀಗಾಗಿ ಸಹಜವಾಗಿ ಅಲ್ಲಿದ್ದಂತಹ ಜನರೇನಿದ್ದಾರೆ ಈ ಒಂದು ಸ್ಕೀಮ್ಗೆ ಒಂದು ಅಟ್ರಾಕ್ಟ್ ಆಗ್ತಾರೆ. ಹೀಗೆ ಹಲವು ಜನರಿಂದ, ಅಂದ್ರೆ 50ಕ್ಕೂ ಹೆಚ್ಚು ಜನರಿಂದ ಹೂಡಿಕೆಯನ್ನು ಮಾಡಿಸಿ ನಂತರ ಅವರಿಂದ ಹಣವನ್ನ ಪಡೆದು ಪರಾರಿಯಾಗಿರುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಆದ್ರೆ ಯಾವಾಗ ಸಿಸಿಬಿ ಅಧಿಕಾರಿಗಳು ಕರೆಯನ್ನ ಬರುತ್ತೋ ಈ ಒಂದು ಮನಿ ಡಬ್ಲಿಂಗ್ ಪ್ರಕರಣಗಳ ಕೈಗೆತ್ತಿಕೊಂಡಂತಹ ಆರೋಪಿ ಅಧಿಕಾರಿಗಳು ಅಷ್ಟು ಜನ, ಅಂದ್ರೆ ರಾಜೇಶ್ ಕಾಮತ್ ಇರಬಹುದು ಮತ್ತೆ ಇನ್ನಿತರ ವ್ಯಕ್ತಿಗಳೇನಿದೆ ಅವರೆಲ್ಲರನ್ನು ಕೂಡ ಬಂಧನ ಮಾಡಿ ಈಗ ಅವರಿಂದ ಹಣವನ್ನ ರಿಕವರಿ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ಪ್ರತಿಯೊಂದು ಕೂಡ ಅಂದ್ರೆ ಕಮಿಷನ್ ರೂಪದಲ್ಲಿ ಅಂತ ಹೇಳಿ ಅವರಿಗೆ ಹಣವನ್ನು ಏನು ಕೊಡೋದಿಲ್ಲ. ಇವರು ಎಷ್ಟು ಹಣವನ್ನ ಹಾಕ್ತಾರೋ ಅದಕ್ಕೆ ಇವರು ಕೊಡಬೇಕಾದಂತಹ ಒಂದು ಕಮಿಷನ್ ಅನ್ನು ಕೂಡ ಆಡ್ ಮಾಡ್ತಾರೆ. ಅಂದ್ರೆ ಅವರ ಕೈಗೆ 1 ರೂಪಾಯಿ ಕೂಡ ಹೋಗೋದಿಲ್ಲ. ಇಲ್ಲಿ ಕಮಿಷನ್ ಅನ್ನು ಕೂಡ ಅದಕ್ಕೆ ಆಡ್ ಮಾಡಿ ನಿಮಗೆ ಈ ಹಣವನ್ನ ಡಬಲ್ ಮಾಡ್ತೀನಿ ಅಂತ ಹೇಳಿ, ಅಂದ್ರೆ ಈ ರೀತಿಯಾದಂತಹ ಹಣವನ್ನ ಒಂದು ಪಡೆದುಕೊಂಡು ನಂತರ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಹಣವನ್ನ ನೀಡದೆ ವಂಚನೆಯನ್ನು ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಸದ್ಯ ಇಂತಹ ಒಂದು ಆರೋಪಿಯನ್ನ ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ಪ್ರಕರಣ ಮುಂದುವರೆದಿದೆ. ಅಶ್ವಿನಿ. ಓಕೆ, ಆಲ್ ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಮನಿ ಡಬಲ್ ಮಾಡ್ತೀವಿ ಅನ್ನುವಂತ ಹೆಸರಿನಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿರುವಂತ ಘಟನೆ ಈಗ ನಡೆದಿದೆ. ಟೆಕ್ನಾಲಜಿ ಬದಲಾಗ್ತಾ ಇದೆ. ಈ ಹಿಂದೆ ಮಾಡಿದಂತ ಮೋಸ ಮತ್ತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಈ ವಂಚಕರು ಹೊಸ ಜಾಲವೊಂದನ್ನ ಮಾಡ್ತಾ ಇದ್ದಾರೆ. ಅದು ಎಐ ರೋಬೋಟ್ ಟ್ರೇಡಿಂಗ್ ಮಾಡ್ತೀವಿ ಅಂತ ಹೆಸರಿನಲ್ಲಿ ವಂಚನೆ ಮಾಡಿರುವಂತ ಆರೋಪ. ಅದು 100,000 ಅಲ್ಲ, ಕೋಟಿ ಕೋಟಿ ವಂಚನೆ ನಡೆದಿರೋದು. ರಾಜೇಶ್ ಕಾಮತ್, ಮಧು, ನಾಗೇಶಪ್ಪ ವಿರುದ್ಧ ಈಗ ಆರೋಪ ಕೇಳಿ ಬಂದಿದೆ. ಕಳೆದ 2-3 ವರ್ಷಗಳಿಂದ ಈ ಮೋಸದ ಜಾಲ ವಿಸ್ತರಿಸಿದೆ. ಈಗ ಕೋಟಿ ಕೋಟಿ ವಂಚನೆ ಮಾಡಿದ್ದಾರೆ.
ಸಾರ್ವಜನಿಕರಿಂದ ಲಕ್ಷ ಲಕ್ಷ ಹಣ ಹೂಡಿಕೆ ಮಾಡಿಸ್ಕೊಳ್ತಾರೆ. ಅದು ಎಐ ರೋಬೋಟ್ ಟ್ರೇಡಿಂಗ್ ಮಾಡ್ತೀವಿ ನಾವು ಅನ್ನುವಂಥದ್ದನ್ನ ಹೇಳಿ ನಂಬಿಸಿ ಹೂಡಿಕೆ ಮಾಡಿಸಿಕೊಂಡು ಜನರಿಗೆ ಮೋಸ ಮಾಡಿದ್ದಾರೆ. ರಾಜ್ಯ ಸೇರಿದಂತೆ ವಿದೇಶಗಳಲ್ಲೂ ಕೂಡ ಈ ಹೂಡಿಕೆ ಮಾಡಿರೋ ನಿಲ್ಲಿಸಿದ್ದಾರೆ ಅನ್ನೋ ಮಾಹಿತಿ. ಚೈನ್ ಲಿಂಕ್ ಸಿಸ್ಟಮ್ ಅಲ್ಲಿ ಮಾಡ್ತಾ ಇದ್ದಾರೆ ಈ ಮೋಸ. ಸುಮಾರು 50 ಜನ ಈ ಮೋಸದ ಜಾಲದಲ್ಲಿ ಕಾರ್ಯಾಚರಣೆ ಕೂಡ ಮಾಡ್ತಿದ್ದಾರೆ. 200 ದಿನದಲ್ಲಿ ಮನಿ ಡಬ್ಲಿಂಗ್ ಮಾಡ್ತೀವಿ ಅಂತ ಹೇಳಿ ವಂಚನೆ ಮಾಡಿರೋದು. ಚೈನ್ ಲಿಂಕ್ ಕಂಪನಿಯ ಮಾದರಿಯಲ್ಲಿ ಈ ವಂಚನೆಯ ಜಾಲ ಇದೆ. ಏಜೆಂಟ್ಗಳನ್ನ ನೇಮಿಸಿಕೊಂಡಿದ್ದಾರೆ. ಸುಮಾರು 50 ಜನ ಕೆಲಸ ಮಾಡ್ತಾರೆ. ಒಂದ್ ರೀತಿಯಲ್ಲಿ ಕಂಪನಿಯ ರೀತಿಯಲ್ಲಿ ನಡೆಯುತ್ತೆ. ಯಾರಿಗೂ ಕೂಡ ಅನುಮಾನ ಬರೋದಿಲ್ಲ ಇದು ಕಂಪನಿ ಅಲ್ಲ, ಅಥವಾ 50 ಜನರನ್ನ ಯಾರಾದ್ರೂ ಮೋಸ ಮಾಡೋದಕ್ಕೆ ಸೇರಿಸಿಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವಂತ ಅನುಮಾನಗಳು ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಮೂಡುತ್ತೆ. ಹಾಗಾಗಿ ನಂಬಿ ಹೂಡಿಕೆ ಮಾಡಿದ್ದಾರೆ. ಎಐ ರೋಬೋಟ್ ಟ್ರೇಡಿಂಗ್ ಏನೋ ಮಾಡ್ತಾರಂತೆ, 200 ದಿನದಲ್ಲಿ ಮನಿ ಡಬಲ್ ಆಗುತ್ತಂತೆ ಅನ್ನುವಂತಹ ನಿಟ್ಟಿನಲ್ಲಿ ಹೂಡಿಕೆ ಮಾಡಿಸಿಕೊಂಡಿದ್ದಾರೆ. ದುಬೈನಲ್ಲೂ ಕಚೇರಿ ತೆರೆದು ಅಲ್ಲೂ ನೆಟ್ವರ್ಕ್ ಬಿಸಿನೆಸ್ ನೆಪದಲ್ಲಿ ಮೋಸ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಗಳನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಈ ಕಾಲ ಬದಲಾದಂತೆ ಅನೇಕ ರೀತಿಯ ಮೋಸದ ಜಾಲಗಳು ಕೂಡ ಬದಲಾಗ್ತಾ ಇರೋದನ್ನು ಗಮನಿಸ್ತಾ ಇದೀವಿ. ಈಗ ಎಐ ಟ್ರೇಡಿಂಗ್ ಮಾಡ್ತೀವಿ ಅಂತ ಮೋಸ ಮಾಡಿದ್ದಾರೆ. ಯಾವ ರೀತಿ ನೆಟ್ವರ್ಕ್ ಮಾಡ್ಕೊಂಡಿದ್ರು, ಯಾರು ಇವರು ಅಸಲಿಗೆ, ಎಲ್ಲಿಯವರು, ಜೊತೆಗೆ ಎಲ್ಲೆಲ್ಲಿ ಯಾರ್ಯಾರಿಗೆ ಎಷ್ಟು ಕೋಟಿ ವಂಚನೆ ಮಾಡಿದ್ದಾರೆ, ಏನೇನು ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಈಗಾಗಲೇ ಏನು ಹಲವು ಕೋಟಿವರೆಗೂ ಕೂಡ ಇವರು ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಈಗ ಬೇಸಿಕ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಯಾವ ರೀತಿ ಇದು ವ್ಯವಹಾರ ನಡೆಯುತ್ತೆ ಅಂತ ಹೇಳಿದ್ರೆ, ಒಬ್ಬನನ್ನ ಒಂದು ಮೊದಲಿಗೆ ಬರ್ತಾರೆ, ನೀನು ಹೂಡಿಕೆ ಮಾಡು, ನಿನ್ನಿಂದ ಮತ್ತೊಬ್ಬನನ್ನ ಕರೆತಂದ್ರೆ ಆತ ಕೊಡುವಂತಹ ಹಣದಲ್ಲಿ ನಿನ್ಗೆ ಇಷ್ಟು ಕಮಿಷನ್ ಅನ್ನು ಕೊಡ್ತೀನಿ, ಅಂದ್ರೆ ನೀವು ಎಷ್ಟು ಜನರನ್ನ ಕರ್ಕೊಂಡು ಬರ್ತಿರೋ ಅಷ್ಟರ ಮಟ್ಟಿಗೆ ನಿಮ್ಗೆ ಕಮಿಷನ್ ನೀಡುವಂತಹ ಮುಖಾಂತರ ನಿಮಗೆ ಆ ಒಂದು ಹಣವನ್ನ ನೀಡ್ತೀವಿ ಅಂತ ಹೇಳಿ. ಅಂದ್ರೆ ಒಬ್ಬ ಮತ್ತೊಬ್ಬನ ಕರ್ಕೊಂಡು ಬರ್ತಾನೆ, ಮತ್ತೊಬ್ಬ ಇನ್ನೊಬ್ಬನ ಕರ್ಕೊಂಡು ಬಂದು ಈ ಒಂದು ಕಂಪನಿಯಲ್ಲಿ ಹೂಡಿಕೆ ಮಾಡುವಂತಹ ಒಂದು ಕೆಲಸಗಳನ್ನ, ಅಂದ್ರೆ ಈ ರೀತಿಯಾದಂತಹ ಒಂದು ಚೈನ್ ಲಿಂಕ್ ಮಾಡುವಂತಹ ಮುಖಾಂತರ ಹೆಚ್ಚು ಕಡಿಮೆ 50ಕ್ಕೂ ಹೆಚ್ಚು ಜನರಿಂದ ಈತ ಒಂದು ಹೂಡಿಕೆಯನ್ನ ಮಾಡ್ತಾರೆ. ನಂತರ 200 ದಿನಗಳ ಬಳಿಕ ಈ ಒಂದು ನಿಮಗೆ ಸಂಪೂರ್ಣವಾದಂತಹ ಹಣವನ್ನ ನಿಮಗೆ ರಿಟರ್ನ್ ಕೊಡ್ತೀನಿ ಮತ್ತು ಅದಕ್ಕೆ ಡಬಲ್, ಅಂದ್ರೆ ನೀವು 50 ರೂಪಾಯಿ ಹಾಕಿದ್ರೆ 100 ರೂಪಾಯಿ, ಅಂದ್ರೆ ಡಬಲ್ ಮಾಡಿ ಹಣವನ್ನ 200 ದಿನಗಳಲ್ಲಿ ನಿಮಗೆ ಕೊಡ್ತೀವಿ ಅಂತ ಹೇಳಿ ಈ ಒಂದು ಭರವಸೆಯನ್ನು ನೀಡ್ತಾನೆ. ಹೀಗಾಗಿ ಸಹಜವಾಗಿ ಅಲ್ಲಿದ್ದಂತಹ ಜನರೇನಿದ್ದಾರೆ ಈ ಒಂದು ಸ್ಕೀಮ್ಗೆ ಒಂದು ಅಟ್ರಾಕ್ಟ್ ಆಗ್ತಾರೆ. ಹೀಗೆ ಹಲವು ಜನರಿಂದ, ಅಂದ್ರೆ 50ಕ್ಕೂ ಹೆಚ್ಚು ಜನರಿಂದ ಹೂಡಿಕೆಯನ್ನ ಮಾಡಿಸಿ ನಂತರ ಅವರಿಂದ ಹಣವನ್ನ ಪಡೆದು ಪರಾರಿಯಾಗಿರುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಆದ್ರೆ ಯಾವಾಗ ಸಿಸಿಬಿ ಅಧಿಕಾರಿಗಳು ಕರೆಯನ್ನ ಬರುತ್ತೋ ಈ ಒಂದು ಮನಿ ಡಬ್ಲಿಂಗ್ ಪ್ರಕರಣಗಳ ಕೈಗೆತ್ತಿಕೊಂಡಂತಹ ಆರೋಪಿ ಅಧಿಕಾರಿಗಳು ಅಷ್ಟು ಜನ, ಅಂದ್ರೆ ರಾಜೇಶ್ ಕಾಮತ್ ಇರಬಹುದು ಮತ್ತೆ ಇನ್ನಿತರ ವ್ಯಕ್ತಿಗಳೇನಿದೆ ಅವರೆಲ್ಲರನ್ನು ಕೂಡ ಬಂಧನ ಮಾಡಿ ಈಗ ಅವರಿಂದ ಹಣವನ್ನ ರಿಕವರಿ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ಪ್ರತಿಯೊಂದು ಕೂಡ ಅಂದ್ರೆ ಕಮಿಷನ್ ರೂಪದಲ್ಲಿ ಅಂತ ಹೇಳಿ ಅವರಿಗೆ ಹಣವನ್ನು ಏನು ಕೊಡೋದಿಲ್ಲ. ಇವರು ಎಷ್ಟು ಹಣವನ್ನ ಹಾಕ್ತಾರೋ ಅದಕ್ಕೆ ಇವರು ಕೊಡಬೇಕಾದಂತಹ ಒಂದು ಕಮಿಷನ್ ಅನ್ನು ಕೂಡ ಆಡ್ ಮಾಡ್ತಾರೆ. ಅಂದ್ರೆ ಅವರ ಕೈಗೆ 1 ರೂಪಾಯಿ ಕೂಡ ಹೋಗೋದಿಲ್ಲ. ಇಲ್ಲಿ ಕಮಿಷನ್ ಅನ್ನು ಕೂಡ ಅದಕ್ಕೆ ಆಡ್ ಮಾಡಿ ನಿಮಗೆ ಈ ಹಣವನ್ನ ಡಬಲ್ ಮಾಡ್ತೀನಿ ಅಂತ ಹೇಳಿ, ಅಂದ್ರೆ ಈ ರೀತಿಯಾದಂತಹ ಹಣವನ್ನ ಒಂದು ಪಡೆದುಕೊಂಡು ನಂತರ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಹಣವನ್ನ ನೀಡದೆ ವಂಚನೆಯನ್ನು ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಸದ್ಯ ಇಂತಹ ಒಂದು ಆರೋಪಿಯನ್ನ ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ಪ್ರಕರಣ ಮುಂದುವರೆದಿದೆ. ಅಶ್ವಿನಿ. ಓಕೆ, ಆಲ್ ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.